ಇವತ್ತು ನಾನು ಮ್ಯಾಂಗೋ ಕೇಕ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಏನೇನು ಬೇಕು ಐಟಮ್ ಅಂತ ನೋಡೋಣ. ಮ್ಯಾಂಗೋ ಕೇಕ್ ಮಾಡೋಣ. ಮ್ಯಾಂಗೋ ಕೇಕ್ ಮಾಡೋದಕ್ಕೆ ಏನೇನು ಬೇಕು ಐಟಮು ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಮ್ಯಾಂಗೋ ಕೇಕ್ ಮಾಡೋದಕ್ಕೆ ಏನೇನು ಬೇಕು ಐಟಮ್ಸು ಬನ್ನಿ ನೋಡೋಣ. ಇಲ್ಲಿ ನಾನು ಈ ಥರ ಒಂದು ಮೋಲ್ಡು ತಗೊಂಡು ಇದಕ್ಕೆ ಒಂದು ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಯಾವುದೇ ರೀತಿ ಏನು ಯೂಸ್ ಮಾಡ್ತಾ ಇಲ್ಲ, ಪೇಪರ್ ಯೂಸ್ ಮಾಡ್ತಾ ಇಲ್ಲ. ಸೊ ಅದ್ರ ಬದಲು ನ್ಯಾಚುರಲ್ ಆಗಿರಲಿ ಅಂತ ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಬಟ್ಲು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಏಲಕ್ಕಿ, ಆಮೇಲೆ ಸ್ವಲ್ಪ ಬಟರ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ 1-2 ಸ್ಪೂನು. ಸೊ ಮ್ಯಾಂಗೋ ಪ್ಯೂರಿ ಬಂದು ಒಂದು 4-5 ಸ್ಪೂನಷ್ಟು ಮ್ಯಾಂಗೋ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ 2-3 ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಯಾವ ಥರ ಬೇಕಾದ್ರೂ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು. ಆಮೇಲೆ ಇಲ್ಲಿ ನಾನು ಒಂದು 3 ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ಇಲ್ಲಿ ನಾನು ಸಕ್ಕರೆ ಏನು ಯೂಸ್ ಮಾಡ್ತಿಲ್ಲ. ಸೊ ಅದ್ರ ಬದಲಾಗಿ ನಾನು ಜಾಗ್ರಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಬೆಲ್ಲ ಇದ್ದರೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಸೊ ಇದೊಂದು 5-6 ಸ್ಪೂನ್ಸ್ ಅಷ್ಟು ಬೇಕಾಗುತ್ತೆ. ಸೊ ಇಲ್ಲಿ ಆಮೇಲೆ ಹಾಲು, ಒಂದು ಬಟ್ಲು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನಾನು ಮ್ಯಾಂಗೋ ಸ್ಲೈಸು, ಸ್ವಲ್ಪ ಮ್ಯಾಂಗೋ ಕೇಕ್ ಆಗಿರೋದ್ರಿಂದ ಸೊ ಮ್ಯಾಂಗೋ ಸ್ಲೈಸ್ ಬೇಕಾಗುತ್ತೆ. ಆಮೇಲೆ ಇಲ್ಲಿ ಬೇಕಿಂಗ್ ಪೌಡರ್, ಆಮೇಲೆ ಬೇಕಿಂಗ್ ಸೋಡಾ. ಸೊ ಇಷ್ಟು ಐಟಮ್ ಬೇಕಾಗುತ್ತೆ. ಬನ್ನಿ ಹೆಂಗೆ ಮಿಕ್ಸ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನಾನು ಫಸ್ಟು ಎಗ್ನ ಬೀಟ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಒಂದು 5-6 ಸ್ಪೂನ್. ಇಲ್ಲಿ ಮ್ಯಾಂಗೋನು ಸ್ವೀಟ್ ಇರುತ್ತೆ, ಸೊ ಹಂಗಾಗಿ ಸ್ವಲ್ಪ ಬೆಲ್ಲ ನೋಡಿಕೊಂಡೆ ಹಾಕ್ಕೊಳ್ಳಿ. ಓಕೆ, ಸ್ವಲ್ಪ ಇದ್ದೀನಿ. ಎಗ್ ಜೊತೆ ಸ್ವಲ್ಪ ಬೀಟ್ ಮಾಡಿದೆ. ಸೊ ಇದಕ್ಕೆ ನಾನು ಮೆಲ್ಟೆಡ್ ಬಟರ್ ಹಾಕ್ಕೊಂಡೆ. ಸೊ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಇವನ್ನೆಲ್ಲ ಫಸ್ಟು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಕಟ್ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸು ಹೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಾದ್ಮೇಲೆ ನಾನು ಮ್ಯಾಂಗೋ ಪ್ಯೂರಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಗೋಧಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದು ಒಂದು ಹದ ಬರಬೇಕು, ನಿಮಗೆ ದೋಸೆ ಹಿಟ್ಟಿನ ಹದ ಬರಬೇಕಾಗುತ್ತೆ. ಸೊ ಅದು ದೋಸೆ ಹಿಟ್ಟಿನ ಹದಕ್ಕೆ ಬಂತು ಅಂದರೆ ಕರೆಕ್ಟಾಗಿದೆ ಅಂತ ನಿಮಗೆ ಫುಲ್ಲು ನಾನು ಕಲಸಿ ನೀಟಾಗಿ ತೋರಿಸ್ತೀನಿ. ಸೊ ನೋಡಿ, ಈ ಥರ ಇರಬೇಕು. ಈ ಥರ ಮೇಲೆ ಕೆತ್ತಿದ್ರೆ ಈ ಥರ ಸ್ವಲ್ಪ ಇದಾಗಂಗಿರಬೇಕು. ತುಂಬ ಗಟ್ಟಿನೂ ಕಲಿಸ್ಬಾರ್ದು, ತುಂಬ ತೆಳುವು ಕಲಿಸ್ಬಾರ್ದು. ಸೊ ಈ ಹದ ಇದ್ದರೆ ಸಾಕು. ನೋಡಿ ಇಲ್ಲಿ ಹೇಗೆ ಮೇಲೆ ಕೆತ್ತಿದ್ರೆ ಹೋಗ್ತಾ ಇದೆ. ಈ ಹದ ಇದ್ದರೆ ಕೇಕು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾವು ಇವಾಗ ಸ್ಲೈಸ್ ಆಗಿ ಕಟ್ ಮಾಡಿರೋ ನಾನು ಮ್ಯಾಂಗೋ ಹಾಕ್ಕೊತಾ ಇದ್ದೀನಿ. ಮ್ಯಾಂಗೋ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಮ್ಯಾಂಗೋ ಕೇಕ್ ಪ್ಯಾಟ್ರನು ರೆಡಿ ಆಯಿತು. ಈಗ ಬೌಲಲ್ಲಿ ಹಾಕಿ ಬೇಯಕ್ಕೆ ಇಡ್ತಿದ್ದೀನಿ. ಸೊ ನಾನು ರೆಡಿ ಮಾಡಿಕೊಂಡಿರೋ ಕೇಕ್ ಮೋಲ್ಡು, ಇದಕ್ಕೆ ಎಲೆಗೆ ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ. ಸೊ ಇದರಲ್ಲಿ ನಾನು ಹಾಕ್ತಾ ಇದ್ದೀನಿ. ನಾನು ರೆಡಿ ಮಾಡಿರೋ ಪ್ಯಾಟ್ರನ್ನ ಈ ಥರ ಹಾಕ್ಕೊಂಡಿದ್ದೀನಿ. ನಾನು ರೆಡಿ ಮಾಡಿರೋ ಪ್ಯಾಟ್ರನ್ ಈ ಥರ ಹಾಕ್ಕೊಂಡಿದ್ದೀನಿ. ಇದು ಓವನಲ್ಲಿದ್ದರೆ ಓವನಲ್ಲಿ ಬೇಯಿಸ್ಬೋದು, ಇಲ್ಲ ಅಂದರೆ ನಿಮ್ಮ ಹತ್ರ ಕುಕ್ಕರ್ ಇದ್ದರೆ ಈ ಥರ ಕುಕ್ಕರ್ನ ಹೀಟ್ ಮಾಡಿ ಸ್ವಲ್ಪ ಒಂದು 2 ಮಿನಿಟ್ಸ್ ಹೀಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡು, ಆಮೇಲೆ ಇದ್ರ ಮೇಲೆ ವಿಜಿಲು ಮತ್ತು ಬೆಲ್ಟು ಏನು ಇರಬಾರ್ದು. ಸೊ ಇಟ್ಕೊಂಡು ಈ ಥರ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 30 ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ. ಕೇಕ್ ಇವಾಗ ನೀಟಾಗಿ ಬೆಂದಿದೆ, ಉಬ್ಬಿ ಬಂದಿದೆ. ನೋಡಿ ಯಾವ ಥರ ಉಬ್ಬಿದೆ ಅಂತ. ಸೊ ನೋಡಿ, ಒಂದು ಸ್ಟಿಕ್ ಇದು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಏನು ಅಂಟ್ಕೊತಾ ಇಲ್ಲ. ಸೊ ಆಗಿದೆ ಅಂತ. ಸೊ ಈ ಥರ ತೆಗ್ದಿದ್ದೀನಿ. ಇದು ಸೊ ಕೂಲ್ ಆಗಿಬಿಟ್ಟಿದೆ. ಸೊ ಕೂಲ್ ಆಗಿದೆ. ಇವಾಗ
ಸೊ ನೋಡಿ ಇದು ಯಾವ ಥರ ನೀಟಾಗಿ ಏನು ಸ್ವಲ್ಪ ಕೂಡ ಅಂಟ್ಕೊಂಡಿರ ಯಾವ ಥರ ಬಂದಿದೆ ನೋಡಿ. ಆ ಮೋಲ್ಡಿಂದ ಎಷ್ಟು ನೀಟಾಗಿ ಕೈಗೆ ಬಂದಿದೆ ಕೇಕು ನೋಡಿ. ನಾನು ತೆಗ್ದಿವಾಗ ಬೇರೆ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ, ತಟ್ಟೆಯಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ. ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಕೇಕು. ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ನೋಡಿ, ಎಷ್ಟು ಸಾಫ್ಟಾಗಿ ನೋಡಿ. ಎಲ್ಲ ನಿಮಗೆ ಮ್ಯಾಂಗೋ ಇದೆಲ್ಲ ಕಾಣಿಸ್ತಾ ಇದೆ ಕಣ್ಣಿಗೆ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕೇಕು. ಒಂಥರ ಹೆಲೋಯಿಶ್ ಬಂದಿದೆ ನೋಡಿ. ಮಧ್ಯದಲ್ಲೆಲ್ಲ ಮ್ಯಾಂಗೋ ಇದೆಲ್ಲ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಸಾಫ್ಟ್ ನೋಡಿ, ಯಾವ ಥರ ಸಾಫ್ಟಾಗಿ ಬಂದಿದೆ ನೋಡಿ.